ಸರ್, ತಂದೆ ತಾಯಿ ಇಬ್ಬರು ಡಾಕ್ಟ್ರ್ ಅಂದರೆ ಇಂಜಿನಿಯರಿಂಗ್ ಬರ್ತೀರಾ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸರ್, ಅವರು ಈಗ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸು, ಅಪ್ಪರ್ ಮಿಡ್ಲ್ ಕ್ಲಾಸು, ಹೈ ಕ್ಲಾಸ್, ಈ ಥರ ಎಲ್ಲ ಇರುತ್ತೆ. ಈ ಸ್ಟಡಿ ಮಾಡುವಂತಹ ಸಂದರ್ಭದಲ್ಲಿ ಸರ್, ಫಿನಾನ್ಷಿಯಲಿ ತಂದೆಯವ್ರು ಹೇಳಿದ್ರಿ ನೀವು, ಅಮ್ಮನೂ ಕೂಡ ಓದ್ತಾ ಇದ್ರು ಆ ಟೈಮಲ್ಲಿ, MD ಮಾಡ್ತಾಯಿದ್ರು, ತಂಗಿ ಕೂಡ 10th ಕ್ಲಾಸ್, ನೀವು ಇಂಜಿನಿಯರಿಂಗ್ ಮಾಡ್ತಾಯಿದ್ರಿ. ತಂದೆಯವ್ರಿಗೆ ಎಷ್ಟು ಮಟ್ಟಿಗೆ ಬರ್ಡನ್ ಆಯಿತು ಸರ್ ಇದು? ಅಂದರೆ ಪಾಪ ಅವ್ರಿಗೆ ಎಷ್ಟು ಕಷ್ಟಪಡಬೇಕಾಯ್ತು ಆ ಟೈಮಲ್ಲಿ? ಅವರು ಎಷ್ಟು ಕಷ್ಟಪಡಬೇಕಾಗಿತ್ತು ಅಂದರೆ, ತಾಯಿಯವರಿಗೆ ನಮ್ಮ ಇಲ್ಲಿ ಅಲ್ಲಿಂದ ನಮ್ಮ ಊರಿಂದ ಅವ್ರದ್ದು ಕಾಲೇಜ್ 300 ಕಿಲೋಮೀಟರ್ಸ್ ಇತ್ತು. ಸೊ ಅಲ್ಲಿ ರೆಗ್ಯುಲರ್ಲಿ ಹೋಗುವಂಥದ್ದು, ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 2 ದಿನ 3 ದಿನ. ಸೊ ಅವ್ರಿಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಡ್ರಾಪ್ ಮಾಡಬೇಕು. ಮನೆಯಲ್ಲಿ ತಂಗಿ ಒಬ್ಬಳೇ ಇದ್ದಾಗ ಆಕೆ ಕಡೆ ನೋಡಬೇಕು, ಬಿಕಾಸ್ ಆಕೆದು 10th ಸ್ಟ್ಯಾಂಡರ್ಡ್, ಅನದರ್ ಇಂಪಾರ್ಟೆಂಟ್ ಮೈಲ್ ಸ್ಟೋನು. ಪ್ಲಸ್ ಈ ಥೆಸಿಸ್ನಲ್ಲಿ ನಾವೆಲ್ಲರೂ ಸೇರಿ ಅವರಿಗೆ ಸಹಾಯ ಮಾಡ್ತಿದ್ವಿ. ಅಂದರೆ ಅವ್ರು ಹೇಳಿರೋಂಥ ಕಂಟೆಂಟ್ನ ಟೈಪ್ ಮಾಡಿಸ್ಕೊಡೋದು, ರೆಡಿ ಮಾಡೋದು, ಅವೆಲ್ಲ ಥೆಸಿಸ್ನ ಬೈಂಡಿಂಗ್ ಮಾಡಿ ತಂದು ತರೋದು. ಸೊ ನಮ್ಮ ಮನೆಯಲ್ಲಿ ಸಂಜೆ ಊಟ ಆದರೆ 8-8:30 ಮೇಲೆ ಎಲ್ಲ 4 ಜನ ಕೂತ್ಕೊಂಡು ಅಟ್ ಎ ಟೈಮ್ ಎಲ್ಲ ರೆಡಿ ಮಾಡೋದು. ನಾನು ಈ ಕಡೆ ಇಂಜಿನಿಯರಿಂಗ್, ನಾನು ಪುಣೆಯಲ್ಲಿದ್ದೆ. ಸೊ ಅವರು 3 ಜನ ಅಲ್ಲಿ ಕೂತ್ಕೊಂಡು ರೆಡಿ ಮಾಡೋದು, ನಾನು ಇಲ್ಲಿ ಕಂಪ್ಯೂಟರ್ನಲ್ಲಿ ನಾನು ಅವ್ರಿಗೆ ಏನು ಸಹಾಯ ಮಾಡಿಕೊಡ್ಬೋದು, ಬಾಕ್ಸ್ ಹಾಕ್ಕೊಡ್ಬೋದು, ಇಂಡೆಕ್ಸ್ ಸೆಟ್ ಮಾಡಿಕೊಡ್ಬೋದು, ಅವೆಲ್ಲ ಕೆಲಸ. ಅಂದರೆ ಇಟ್ ವಾಸ್ ಲೈಕ್ ಅ ಫುಲ್ ಫ್ಯಾಮಿಲಿ ವಾಸ್ ಇನ್ವಾಲ್ವ್ಡ್ ಇನ್ ದ ಪ್ರೊಸೆಸ್. ಈ ಫೈನಾನ್ಷಿಯಲಿ ಎಸ್ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಏನಂದರೆ, ಯಾವಾಗ ನಾವು ಸಣ್ಣ ಸ್ಟ್ರಗಲ್ ಮಾಡ್ಕೊಂಡು ಮುಂದೆ ಬರ್ತೀವಿ, ಆಗ ನಾವು ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇರ್ತದೆ. ಆಮೇಲೆ ನಾವು ಸಾಧನೆ ಮಾಡಿರ್ತಕ್ಕಂಥ ಅಚೀವ್ಮೆಂಟ್ಸ್ಗಳ ಬಗ್ಗೆ ಕೂಡ ಬಹಳ ಗೌರವ ಇರ್ತದೆ. ಯಾವುದಾದ್ರೂ ಸಂದರ್ಭದಲ್ಲಿ ನಮಗೆ ಏನಾದರೂ ಬಹಳ ಈಸಿಲಿ ಸಿಕ್ಬಿಟ್ರೆ, ನನ್ನನ್ಸಿದ ಮಟ್ಟಿಗೆ ಅದರದ್ದು ವ್ಯಾಲ್ಯೂ ಅಷ್ಟಿರಲ್ಲ, ಅದರ ಬಗ್ಗೆ ನಮಗೆ ಅಷ್ಟು ಗೌರವ ಇರಲ್ಲ. ಮತ್ತು ನಾನೇನೋ ಸಂಪಾದನೆ ಮಾಡಿ ಆ ಹಂತಕ್ಕೆ ಬಂದಿದ್ದೀನಿ, ಅದರದ್ದು ತೃಪ್ತಿನೂ ಇರಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನೂ ಇರಲ್ಲ. ಸರ್, ಇಂಜಿನಿಯರಿಂಗ್ BTech ಎಲ್ಲ ಮಾಡ್ತೀರಾ, ಈ ಎಲ್ಲೋ IT BT ಕಂಪ್ನಿಗೆ ಹೋಗ್ಬೋದಾಗಿತ್ತು, ಕೈ ತುಂಬ ಸಂಬಳ ಕೊಡ್ತಿದ್ರು, ಪ್ಯಾಕೇಜ್ಗಳು ಈಗ ನೋಡ್ತಾ ಇದ್ರೆ ಕ್ರೋಸ್ ಟುಗೆದರ್ ಇರುತ್ತೆ, ಫಾರಿನ್ಗೂ ಹೋಗ್ಬೋದಾಗಿತ್ತು. UPSC ಮಾಡಬೇಕು ಅಂತ ಯಾಕೆ ಐಡಿಯಾ ಬಂತು? ಸೊ ನ್ಯಾಚುರಲಿ ಏನಾಯಿತು, ಸೆಕೆಂಡ್ ಇಯರಿಂದ ನಾನು ಆಗಲೇ ಹೇಳಿದಾಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ತುಂಬ ಇನ್ವಾಲ್ವ್ ಆದೆ. ಸೊ ಕಾಲೇಜ್ ಫೆಸ್ಟಿವಲ್ ಆರ್ಗನೈಸ್ ಮಾಡೋದು, NSSನಲ್ಲಿ ಇದ್ದೆ, NCCನಲ್ಲಿ ಇದ್ದೆ. ಕಾಲೇಜ್ ಮಟ್ಟದಲ್ಲಿ ಯಾವುದೇ ಪ್ರೋಗ್ರಾಮ್ಸ್ ಇದ್ದರೆ, ಇನಿಷಿಯೇಟಿವ್ಸ್ ಇದ್ದರೆ ನಮ್ಮದು ಫುಲ್ ಇನ್ವಾಲ್ವ್ಮೆಂಟ್. ಪ್ಲಸ್ ಇಂಜಿನಿಯರಿಂಗ್ನಲ್ಲಿ ಏನು ಮಾಡಬೇಕು, ಇಂಜಿನಿಯರಿಂಗ್ ಆದಮೇಲೆ ಅಂದರೆ 4th ಇಯರ್ ಆದಮೇಲೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾಯಿದ್ದೆ. ಪೋಸ್ಟ್ ಗ್ರ್ಯಾಜುಯೇಷನ್ ಹೋಗಬೇಕಾ, MBA ಮಾಡಬೇಕಾ, MTechಗೆ ಹೋಗಬೇಕಾ, ಹೊರ ದೇಶಕ್ಕೆ ಹೋಗಬೇಕಾ MS ಮಾಡಲಿಕ್ಕೆ, ಅಥವಾ ಏನು ಮಾಡ್ಬೋದು ಅಂತ. ಸೊ ಆ ಸಂದರ್ಭದಲ್ಲಿ ಈ ಸುಮಾರು ಕಡೆ ಟೂರ್ಸ್ಗೆ ಹೋದಾಗ, ಬೇರೆ ಕ್ಯಾಂಪಸಸ್ಗೆ ವಿಸಿಟ್ ಮಾಡಿದಾಗ, ಒಂದ್ಸತಿ IIT ಬಾಂಬೆ ಹೋಗಿದ್ವಿ. ಅಲ್ಲಿ IIT ಪವೈಗೆ, ಅಂದರೆ ಪವೈಸ್ ಅಲ್ಲಿ ಬಾಂಬೆನಲ್ಲಿ ಇರ್ತಕ್ಕಂಥ ಒಂದು ಊರು, IIT ಬಾಂಬೆ ಪವೈನಲ್ಲಿ. ಸೊ ಅಲ್ಲಿ ಹೋದಾಗ ಅಲ್ಲಿ ಆದಂಥ ವಾತಾವರಣ ನೋಡಿದೆ. ಅಲ್ಲಿ ಮಾಸ್ಟರ್ಸ್ ಮಾಡ್ತಕ್ಕಂಥ ಹಲವಾರು ನನ್ನ ಸೀನಿಯರ್ಸು ಸಿಕ್ಕಿದ್ರು. ಕೆಲವರು ನನಗೆ ನನ್ನ ಕಸಿನ್ ಬ್ರದರ್ಗೆ ಪರಿಚಯ ಇರೋರು ಕೂಡ ಸಿಕ್ಕಿದ್ರು. ಅವ್ರ ಜೊತೆಗೆ ಹಲವಾರು ಸತಿ ಚರ್ಚೆ ಆಯಿತು, ಕಾಂಟ್ಯಾಕ್ಟ್ ಬೀಳಿತು. ಕ್ರಮೇಣ ಅವ್ರ ಹತ್ರ ಮಾತಾಡ್ತಾ ಮಾಸ್ಟರ್ಸ್ ಅಂದರೆ ಏನು, ಮಾಸ್ಟರ್ಸ್ನಲ್ಲಿ ಹೋದರೆ ಏನಾಗ್ತದೆ ಅಂತ ಗೊತ್ತಾಯಿತು. MBA ಮಾಡಿದರೆ ಮುಂದೆ ಏನಾಗ್ತದೆ ಅನ್ನೋದು ಕೂಡ ಆಯಿತು. ಇಷ್ಟೆಲ್ಲ ಆದಾಗ 3rd ಇಯರ್ ಅಷ್ಟೊತ್ತಿಗೆ ಒಂದು ಬ್ಯಾಲೆನ್ಸ್, ಒಂದು ಮನಸ್ಸಿಗೆ ಒಂದು ಅನಿಸ್ಲಿಕ್ಕೆ ಶುರು ಆಯಿತು. ಏನೇ ಮಾಡಿದರೂ ಕೂಡ 4 ಗೋಡೆ ಮಧ್ಯದಲ್ಲೇ ಕೆಲಸ ಮಾಡುವಂಥದ್ದು ಆಗ್ತದೆ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು ಆಗ್ತದೆ. ಕಡೆಗೆ ನಾವು ಎಷ್ಟೇ ಕಷ್ಟಪಟ್ಟರು ದುಡಿದ್ರು, ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ಅ ಕಂಪನಿ. ನಾವು ಈ ಸಮಾಜಕ್ಕೆ ಆಗಲಿ ಅಥವಾ ನೇರ ಸೊಸೈಟಿಗೆ ಆಗಲಿ ನೇರ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ. ಇಂಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ, ಬಟ್ ನೇರವಾಗಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಪಬ್ಲಿಕ್ ಇಂಟ್ರ್ಯಾಕ್ಷನ್ನು ಕಡಿಮೆ ಇರುತ್ತೆ. ಎಲ್ಲಿಯೊಂದು ಕಡೆ ಡಾಕ್ಟರ್ ಆಗೋ ಅಂತ ಏನು ಮನಸ್ಸಿತ್ತು, ಅದರ ಹಿನ್ನೆಲೆಯಲ್ಲಿ ಕೂಡ ಇದೇ ಇತ್ತು, ಡೈರೆಕ್ಟ್ ಸೋಷಿಯಲ್ ಕಾಂಟ್ಯಾಕ್ಟ್, ಎವ್ರಿ ಡೇ ಜನರ ಸಹಾಯಕ್ಕೆ ಬರ್ಬೋದು ಅನ್ನುವಂಥ ಏನು ನನ್ನ ತಂದೆ ತಾಯಿನ ನೋಡ್ತಾ ಇದ್ದೆ. ಅಂದರೆ ಕ್ಲಿನಿಕ್ಕಿಗೆ ಬಂದಾಗ ಪೇಷಂಟ್ದು ಮೆಂಟಾಲಿಟಿ ಹೇಗಿರ್ತದೆ, ಕಂಪ್ಲೀಟ್ಲಿ ಅಸಹಾಯಕನಾಗಿ ನಿಮ್ಮ ಹತ್ರ ಬಂದಿರ್ತಾನೆ. ನಿಮ್ಮ ಮಾತಿನಿಂದ, ನಿಮ್ಮ ಟ್ರೀಟ್ಮೆಂಟಿಂದ ಅವನು ಒಂದು ಪಾರ್ಷಿಯಲಿ ಆಗಲೇ ಗುಣಮುಖ ಆಗಿರ್ತಾನೆ. ಇನ್ನು ಫರ್ದರ್ ಟ್ರೀಟ್ಮೆಂಟಲ್ಲಿ 2-3 ದಿನದಲ್ಲಿ ಗುಣಮುಖಾಗಿ ಅವನು ವಾಪಸ್ ಬಂದು ಕೊಟ್ಟಿರ್ತಕ್ಕಂಥ ಫೀಡ್ಬ್ಯಾಕ್ ಇರುತ್ತಲ್ಲ, ಅದು ಭಾಳ ಸ್ಯಾಟಿಸ್ಫೈಯಿಂಗು. ಸೊ ಅದೇ ರೀತಿ ಯಾವುದೋ ಒಂದು ಪ್ರೊಫೆಷ್ನಲ್ ವರ್ಕ್ ಮಾಡುವಾಗ ಸೊಸೈಟಿಗೆ ನೇರ ಬೆನಿಫಿಟ್ ಮಾಡುವಂಥದ್ದು, ಕಡೆ ಮನುಷ್ಯನ ಕಣ್ಣು ಒರೆಸುವಂಥ ಏನಾದರೂ ಅವಕಾಶ ಸಿಕ್ಕಿದರೆ ಅದಕ್ಕಿಂತ ದೊಡ್ಡ ಕೆಲಸ ಅಲ್ಲ.